ಮದುವೆ ಕಾರ್ಯಕ್ರಮಕ್ಕಾಗಿ ದೆಹಲಿಗೆ ಬಂದಿದ್ದೇನೆ. ಕಾರ್ಯಕ್ರಮವನ್ನು ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗ್ತೀನಿ. ಪಕ್ಷದ ಯಾವುದೇ ವರಿಷ್ಠರನ್ನ ಭೇಟಿ ಮಾಡೋದಿಲ್ಲ. ಅವರೆಲ್ಲರೂ ಲೋಕಸಭಾ ಅಧಿವೇಶನದಲ್ಲಿ ತೊಡಗಿದ್ದಾರೆ ಅಂತ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಯಾರಿಗೂ ಮುಜುಗರ ಕೊಡೋದಿಲ್ಲ. ಸೊ ನಾವು ಯಾರಿಗೂ ಕೂಡ ಮೀಟ್ ಆಗೋದಿಲ್ಲ. ಸಹಜವಾಗಿ ಕುತೂಹಲ ಇತ್ತು. ಸಿಎಂ ಡಿಸಿಎಂ ಇಬ್ರು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಡಿಸಿಎಂ ದೆಹಲಿಯತ್ತ ತೆರಳುತ್ತಾ ಇರುವಂತ ಹಿನ್ನೆಲೆ ಏನಿರಬಹುದು, ಏನು ಉದ್ದೇಶ ಅನ್ನುವಂಥ ಚರ್ಚೆ ಸಹಜವಾಗಿ ಇದ್ದೇ ಇರುತ್ತೆ. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ನಾಯಕರನ್ನ ಮೀಟ್ ಆಗೋದಿಲ್ಲ. ನನ್ನ ವೈಯಕ್ತಿಕ ಕಾರಣದಿಂದಾಗಿ ನಾನು ದೆಹಲಿಗೆ ಬಂದಿದ್ದೇನೆ. ಅಂದರೆ ಖಾಸಗಿ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ ಇದ್ದಂಗಾಗಿ ದೆಹಲಿಗೆ ಬಂದಿದ್ದೇನೆ. ಈ ಕಾರ್ಯಕ್ರಮವನ್ನು ಮುಗಿಸಿ ಬೆಂಗಳೂರಿಗೆ ನಾನು ವಾಪಸ್ ಆಗ್ತೀನಿ. ಆದರೆ ಪಕ್ಷದ ಯಾವುದೇ ವರಿಷ್ಠರನ್ನ ಭೇಟಿ ಮಾಡೋದಿಲ್ಲ. ಅವರೆಲ್ಲರೂ ಲೋಕಸಭಾ ಅಧಿವೇಶನದಲ್ಲಿ ತೊಡಗಿದ್ದಾರೆ. ಹಂಗಾಗಿ ಅವರಿಗೆ ನಾನು ತೊಂದರೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಟೂರ್ ಬಗ್ಗೆ ಹೇಳಿದ್ದಾರೆ. ಸೊ ಹಂಗಾಗಿ ಇಬ್ಬರು ನಾಯಕರು ಮೊದಲಿಗೆ ಸಿಎಂ ಸಿದ್ದರಾಮಯ್ಯನವರ ಬ್ರೇಕ್ಫಾಸ್ಟ್, ಅದಾದ ನಂತರ ಡಿ ಕೆ ಶಿವರ ಆಹ್ವಾನದ ಮೇರೆಗೆ ನಾಯಕರು ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಒಗ್ಗಟ್ಟಿನ ಮಂತ್ರ ಜಪಿಸುವಂಥ ಕೆಲಸವನ್ನಂತೂ ಮಾಡಿದ್ದಾರೆ. ಇದಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಅದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕುತೂಹಲ ಇತ್ತು, ಏನು ಕಾರಣ ಇರಬಹುದು ಅಂತೇಳಿ. ಬಟ್ ಅದಕ್ಕೆ ಅವರು ಕ್ಲಾರಿಟಿಯನ್ನು ಕೊಡ್ತಿದ್ದಾರೆ. ಬೇರೆ ವಿಚಾರ ಏನೂ ಅಲ್ಲ, ಅದು ನನ್ನ ಪರ್ಸ್ನಲ್ಲು, ಅಂದರೆ ವೈಯಕ್ತಿಕ ಕಾರ್ಯಕ್ರಮ ಇದೆ, ಖಾಸಗಿ ಕಾರ್ಯಕ್ರಮ ಇದೆ, ಮದುವೆ ಇದೆ. ಹಾಗಾಗಿ ಆ ಮದುವೆ ಮುಗಿಸ್ಕೊಂಡು ನಾನು ವಾಪಸ್ ಬರ್ತೀನಿ. ಹೈಕಮಾಂಡ್ ನಾಯಕರನ್ನು, ವರಿಷ್ಠರನ್ನು ಯಾವುದೇ ಕಾರಣಕ್ಕೂ ಕೂಡ ಮೀಟ್ ಆಗೋದಿಲ್ಲ. ಕಾರಣ ಅಲ್ಲಿ ಅಧಿವೇಶನ ನಡೀತಾ ಇದೆ. ಸೊ ಹಂಗಾಗಿ ಅವರು ಅಲ್ಲಿ ನಿರತರಾಗಿದ್ದಾರೆ. ಹಾಗಾಗಿ ಯಾರಿಗೂ ಕೂಡ ನಾನು ತೊಂದರೆ ಕೊಡಲಿಕ್ಕೆ ಹೋಗೋದಿಲ್ಲ. ಆ ಮದುವೆಯ ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ವಾಪಸ್ ಬೆಂಗಳೂರಿಗೆ ಬರ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಇಬ್ಬರು ಕೂತ್ಕೊಂಡು ಟಿಫನ್ನು, ಲಂಚು, ಗಿಂಚು ಎಲ್ಲವನ್ನು ಮಾಡ್ತಾಯಿದ್ರು ಕೂಡ ಬೇಗುದಿ ಅಂತೂ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಯಲ್ಲಿದ್ದಾಗ ಚೆನ್ನಾಗಿರ್ತಾರೆ, ಹೊರಗಡೆ ಬಂದಾದ ನಂತರ ಮಾತಿನ ಸಮರ ಅಥವಾ ಹೇಳಿಕೆಗಳು, ಬೇರೆ ಬೇರೆ ರೀತಿಯಾಗಿ ಹೇಳಿಕೆಗಳು ನಡೀತಾ ಇವೆ. ಹೊರಗಡೆ ಬಂದಾಗ ವಿ ಆರ್ ಬ್ರದರ್ಸ್ ಅಂತ ಹೇಳ್ತಾರೆ. ಆವಾಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ವಿ ಆರ್ ದಿ ಬ್ರದರ್ಸ್ ಅಂತೇಳಿ. ಈಗ ಅವ್ರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಕೈ ಜೋಡಿಸಿದ್ದಾರೆ. ನೀನು ಹೇಳಿದರು ನಾವು ಬ್ರದರ್ ಇದ್ದಂಗೆ ವಿ ಆರ್ ಬ್ರದರ್ಸ್ ಅಂತೇಳಿ. ಇಬ್ಬರು ಕೂತ್ಕೊಂಡು ಮಾತನಾಡೋದು ಅಥವಾ ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡೋದು ಇದು ಒಗ್ಗಟ್ಟಿನ ಮಂತ್ರ ಅಂತ ಹೇಳ್ತಾರೆ. ಹೇಗಾಗತ್ತೆ ಒಗ್ಗಟ್ಟು? ಇಬ್ಬರೇ ಕೂತ್ಕೊಂಡು ಮಾತಾಡಿದ್ರೆ ಅದು ಹೇಗೆ ಒಗ್ಗಟ್ಟಾಗುತ್ತೋ ಗೊತ್ತಿಲ್ಲ, ಇವರಿಬ್ಬರಿಗೆ ಗೊತ್ತಿರುವಂಥ ವಿಚಾರ. ಆದರೆ ಒಟ್ಟಿನಲ್ಲಿ ಅಧಿವೇಶನ ಮುಗಿಯೋ ತನಕ ಏನು ನಡೀಬಾರ್ದು ಅನ್ನೋಂಥ ಲೆಕ್ಕಾಚಾರ ಇದೆ ಅನ್ನೋ ಥರ ಕಾಣ್ತಾ ಇದೆ.